ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೇ ತಿಂಗಳ ಕೊನೆಯ ವಾರದಲ್ಲಿ ಬುಧ ಗ್ರಹವು ತನ್ನ ಸಂಚಾರವನ್ನು ಬದಲಾಯಿಸುವ ಮೂಲಕ ತನ್ನದೇ ಆದ ಮಿಥುನ ರಾಶಿಯನ್ನು ಪ್ರವೇಶಿಸುವುದು. ಇದರೊಂದಿಗೆ ಈ ವಾರದಲ್ಲಿ ಭದ್ರ ರಾಜಯೋಗದ ನಿರ್ಮಾಣವಾಗುವುದು. ಯಾವಾಗ ಬುಧ ಗ್ರಹವು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದೋ ಆಗ ಈ ರಾಜಯೋಗವು ನಿರ್ಮಾಣಗೊಳ್ಳುವುದು. ಜ್ಯೋತಿಷ್ಯದಲ್ಲಿ ಭದ್ರ ರಾಜಯೋಗವನ್ನು ಬಹಳ ಶುಭ ಯೋಗ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಇದು ಒಂದಾಗಿದೆ. ಈ ರಾಜಯೋಗದ ಪ್ರಭಾವದಿಂದಾಗಿ ಈ ವಾರ ಜನರಿಗೆ ಉತ್ತಮ ಲಾಭ ದೊರಕುವುದು. ಧನ ವೃದ್ಧಿಯನ್ನು ಹೊಂದಲು ಸಾಕಷ್ಟು ಶುಭ ಅವಕಾಶಗಳು ದೊರಕಲಿದೆ. ಜೊತೆಗೆ ಯಾವುದಾದರೂ ದೊಡ್ಡ ಶುಭ ಸುದ್ದಿ ಲಭಿಸುವುದು. ಮೇ 25ರಿಂದ ಮೇ 31ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ವೃಷಭ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ಈ ವಾರವು ಅನೇಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳ ವಿಶೇಷವಾಗಿರುವುದು. ಈ ವಾರ ಯಾವುದಾದರೂ ಮಹಿಳೆಯರ ಸಹಾಯದಿಂದ ಪ್ರಯಾಣಿಸುವ ಅವಕಾಶ ಲಭಿಸುವುದು. ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಉತ್ತಮವಾಗಿರಲಿದೆ. ಮನೆಯ ಪರಿಸ್ಥಿತಿಯು ನಿಧಾನವಾಗಿ ಸಾಕಷ್ಟು ಸುಧಾರಿಸುವುದು. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ರೊಮ್ಯಾನ್ಸ್ ಹೆಚ್ಚಾಗಲಿದೆ. ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರು ಈ ವಾರ ಹೊರಗೆ ಸುತ್ತಾಡಲು ತೆರಳಬಹುದಾಗಿದೆ. ಹಾಗೆ ಕೆಲಸದ ಸ್ಥಳದಲ್ಲಿ ಯಾವುದಾದರೂ ಹಿರಿಯ ವ್ಯಕ್ತಿಯಿಂದ ಕಷ್ಟ ಹೆಚ್ಚಾಗಬಹುದು. ಆದರೆ ನೀವು ನಿಮ್ಮ ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ. ಬೃಹಸ್ಪತಿ ಗ್ರಹವು 2ನೇ ಮನೆಯಲ್ಲಿ ಇರುವುದರಿಂದ ಒಂದು ವೇಳೆ ನೀವು ಬೊಜ್ಜಿನ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದರೆ ಈ ವಾರ ನಿಮ್ಮ ತೂಕದ ಮೇಲೆ ನಿರಂತರ ನಿಗಾ ಇಡುತ್ತಾ ಅದನ್ನು ಸುಧಾರಿಸಿಕೊಳ್ಳುವ ಹೆಚ್ಚಿನ ಅವಶ್ಯಕತೆ ಇದೆ. ಇದಕ್ಕಾಗಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸುವುದು ಮತ್ತು ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದು ನಿಮಗೆ ಉತ್ತಮವಾಗಿದೆ. ಕೇತು 4ನೇ ಮನೆಯಲ್ಲಿ ಇರುವುದರಿಂದ ಈ ವಾರದ ಆರಂಭವು ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಚೆನ್ನಾಗಿರಬಹುದು, ಆದರೆ ವಾರದ ಕೊನೆಯಲ್ಲಿ ಯಾವುದೋ ಕಾರಣದಿಂದ ನಿಮ್ಮ ಹಣ ವ್ಯಯವಾಗಬಹುದು. ಇದರಿಂದ ನೀವು ತೊಂದರೆಗೊಳಗಾಗುತ್ತೀರಿ. ಇಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದ ಕೊನೆಯವರೆಗೆ ಸರಿಯಾದ ಕಾರ್ಯತಂತ್ರದ ಪ್ರಕಾರವೇ ಹಣವನ್ನು ಖರ್ಚು ಮಾಡಿ. ಈ ವಾರ ನಿಮ್ಮನ್ನು ಅಪರೂಪಕ್ಕೆ ಭೇಟಿಯಾಗುವ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಮಾತನಾಡಲು ಮತ್ತು ಸಂಪರ್ಕಿಸಲು ನಿಮಗೆ ಸಹಾಯ ಸಿಗಲಿದೆ, ಏಕೆಂದರೆ ಈ ಸಮಯವು ನಿಮ್ಮ ಹಳೆಯ ಸಂಬಂಧಗಳನ್ನು ಪುನಃ ಅಭಿವೃದ್ಧಿಪಡಿಸಲು ಮತ್ತು ಸುಧಾರಿಸಲು ವಿಶೇಷವಾಗಿ ಉತ್ತಮವೆಂದು ಸಾಬೀತಾಗಲಿದೆ. ಒಂದು ವೇಳೆ ನೀವು ಕೆಲಸದ ಸ್ಥಳದಲ್ಲಿ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಈ ವಾರ ಅವರೊಂದಿಗೆ ಮಾತನಾಡುವಾಗ ಮರ್ಯಾದೆಯುತ ನಡವಳಿಕೆಯನ್ನು ಹೊಂದಲು ಸಲಹೆ ನೀಡಲಾಗುತ್ತದೆ, ಏಕೆಂದರೆ ನೀವು ಇಷ್ಟವಿಲ್ಲದಿದ್ದರೂ ಏನನ್ನಾದರೂ ಹೇಳಿ ನಿಮ್ಮ ಕೆಲಸವು ಕೆಟ್ಟು ಹೋಗುವ ಸಾಧ್ಯತೆ ಇದೆ. ಹಾಗೆಯೇ ಅವರೊಂದಿಗೆ ಆಫೀಸ್ನಿಂದ ಸ್ವಲ್ಪ ದೂರವಿದ್ದೇ ಮಾತನಾಡಿ. ಶಿಕ್ಷಣದ ಕಾರಣದಿಂದ ಮನೆಯಿಂದ ದೂರವಿರುವ ವಿದ್ಯಾರ್ಥಿಗಳು ಈ ವಾರ ಪಾತ್ರೆ ತೊಳೆಯುವುದು ಮತ್ತು ಬಟ್ಟೆ ಒಗೆಯುವಂತಹ ಮನೆಗೆಲಸಗಳಲ್ಲಿ ಸಮಯ ಕಳೆಯಬೇಕಾಗಬಹುದು. ಇದರಿಂದ ಅವರಿಗೆ ಸ್ವಲ್ಪ ತೊಂದರೆಯಾಗಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ವಾರವನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವುದು ನಿಮಗೆ ಸೂಕ್ತವಾಗಿದೆ. ಮಂಗಳ ಗ್ರಹವು ನಿಮ್ಮ ರಾಶಿಯಲ್ಲಿ ಚಲಿಸುತ್ತಿದೆ, ಆದ್ದರಿಂದ ಈ ವಾರ ನೀವು ಬಲವಾದ ಶಕ್ತಿ ಮತ್ತು ಅಸಹನೆಯನ್ನು ಹೊಂದಿರುತ್ತೀರಿ. ನೀವು ಇತರರನ್ನು ಕೇಳದೆ ಇದ್ದಕ್ಕಿದ್ದಂತೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆತ್ಮವಿಶ್ವಾಸವು ಬಹಳಷ್ಟು ಹೆಚ್ಚಾಗುತ್ತದೆ, ಆದರೆ ನೀವು ಯಾರನ್ನು ನೋಯಿಸದಂತೆ ನೋಡಿಕೊಳ್ಳಿ. ಜನರು ಈಗ ನಿಮ್ಮ ಉಪಸ್ಥಿತಿ ಮತ್ತು ಮನೋಭಾವವನ್ನು ಗಮನಿಸುತ್ತಾರೆ. ನೀವು ಸಾಮಾನ್ಯಕ್ಕಿಂತ ಹೆಚ್ಚು ನೇರವಾಗಿ ಮಾತನಾಡುವುದರಿಂದ ಸಣ್ಣ ವಾದಗಳು ಸಂಭವಿಸಬಹುದು. ಪ್ರೇರಣೆ ಹೆಚ್ಚಾಗುತ್ತದೆ, ಆದರೆ ಕೋಪವು ವೇಗವಾಗಿ ಏರುತ್ತದೆ. ಕೆಲವು ಪ್ರಮುಖ ವೈಯಕ್ತಿಕ ವಿಷಯಗಳು ವಿಳಂಬದ ನಂತರ ಮುಂದುವರಿಯಲು ಪ್ರಾರಂಭಿಸುತ್ತವೆ, ಏಕೆಂದರೆ ಇದು ಸಾಮಾಜಿಕ ಕೂಟಗಳಿಗೆ ಹಾಜರಾಗಲು, ನಿಮ್ಮ ಸುತ್ತಲೂ ಹೊಸ ಸಂಪರ್ಕಗಳನ್ನು ಹುಡುಕಲು ಒಂದು ಸಮಯ. ಆದರೆ ವಾದಗಳಿಗೂ ಅವಕಾಶಗಳಿವೆ. ನೀವು ಹೊಸ ಆರೋಗ್ಯ ರಕ್ಷಣಾ ಅಭ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಶೈಲಿಯನ್ನು ಸಹ ಬದಲಾಯಿಸುತ್ತೀರಿ. ಈ ವಾರ ನಿಮ್ಮ 2ನೇ ಮನೆಯ ಸೌರ ಸಂಚಾರವು ಹಣಕಾಸು, ಸ್ವಾಭಿಮಾನ ಮತ್ತು ಭಾವನಾತ್ಮಕ ಭದ್ರತೆಯ ಕಡೆಗೆ ಬಲವಾದ ಗಮನವನ್ನು ತರುತ್ತದೆ. ವಿಶೇಷವಾಗಿ ವೃತ್ತಿಪರ ವಿಷಯಗಳು ಮತ್ತು ನಿಕಟ ವೈಯಕ್ತಿಕ ಸಂಬಂಧಗಳಲ್ಲಿ ನಿಮ್ಮ ಶಕ್ತಿಯನ್ನು ಎಲ್ಲಿ ಕಡಿಮೆ ಅಂದಾಜು ಮಾಡಲಾಗಿದೆ ಎಂಬುದನ್ನು ನೀವು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಹಣಕ್ಕೆ ಸಂಬಂಧಿಸಿದ ಸಂಭಾಷಣೆಗಳು ಈಗ ಅನಿವಾರ್ಯವಾಗುತ್ತವೆ. ವಾರಗಳ ಗೊಂದಲದ ನಂತರ ಕೆಲವು ಜನರು ಅಂತಿಮವಾಗಿ ಮನ್ನಣೆ ಅಥವಾ ಆರ್ಥಿಕ ಸ್ಪಷ್ಟತೆಯನ್ನು ಪಡೆಯುತ್ತಾರೆ. ನಿಮ್ಮ ಮಾತುಗಳು ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತವೆ ಮತ್ತು ನೀವು ದೀರ್ಘಕಾಲ ಮೌನವಾಗಿದ್ದರೂ ಸಹ ಇತರರು ನಿಮ್ಮ ಸ್ವರದಲ್ಲಿನ ವಿಶ್ವಾಸವನ್ನು ಗಮನಿಸುತ್ತಾರೆ. ಕುಟುಂಬದ ವಿಷಯಗಳಿಗೂ ಅನಿರೀಕ್ಷಿತವಾಗಿ ಗಮನ ಬೇಕಾಗಬಹುದು.
ಆಸ್ತಿ, ಆದಾಯ ಅಥವಾ ಸ್ಥಿರತೆಗೆ ಸಂಬಂಧಿಸಿದ ಪರಿಸ್ಥಿತಿಯು ವಾರದ ದ್ವಿತೀಯಾರ್ಧದಲ್ಲಿ ನಿಧಾನವಾಗಿ ನಿಮ್ಮ ಪರವಾಗಿ ಚಲಿಸುತ್ತದೆ. ಶುಕ್ರನು ನಿಮ್ಮ 3ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ ಮತ್ತು ಅದು ತುಂಬಾ ಪ್ರಯೋಜನಕಾರಿಯಾಗಲಿದೆ, ಏಕೆಂದರೆ ಅದು ಕಠಿಣ ಗ್ರಹಗಳಾದ ಸೂರ್ಯ ಮತ್ತು ಮಂಗಳರಿಂದ ರೂಪುಗೊಂಡ ಹಾನಿ ನಿಯಂತ್ರಣದಂತೆ ಇರುತ್ತದೆ. ಸಂಭಾಷಣೆಗಳು ಸ್ವಾಭಾವಿಕವಾಗಿ ಹರಿಯುತ್ತವೆ ಮತ್ತು ಜನರು ನಿಮ್ಮ ಆಲೋಚನೆಗಳು ಮತ್ತು ಉಪಸ್ಥಿತಿಗೆ ಆತ್ಮೀಯವಾಗಿ ಪ್ರತಿಕ್ರಿಯಿಸುತ್ತಾರೆ. ಯಾರಾದರೂ ಸಾಂದರ್ಭಿಕ ಮಾತುಕತೆಗಳು, ಸಾಮಾಜಿಕ ಮಾಧ್ಯಮ ಅಥವಾ ಸಣ್ಣ ಪ್ರಯಾಣಗಳ ಮೂಲಕ ಪ್ರಣಯ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು. ಇತ್ತೀಚಿನ ದೂರದ ನಂತರ ಒಡಹುಟ್ಟಿದವರು ಅಥವಾ ಆಪ್ತರೊಂದಿಗೆ ಉತ್ತಮ ತಿಳುವಳಿಕೆಯನ್ನು ನೀವು ಗಮನಿಸಬಹುದು. ಕಲಿಯಲು, ಕಲಿಸಲು, ಬರೆಯಲು ಮತ್ತು ನಿಮ್ಮ ಕೆಲಸವನ್ನು ಪ್ರಕಟಿಸಲು ಬಹು ಅವಕಾಶಗಳಿವೆ. ಸಣ್ಣ ಪ್ರಯಾಣಗಳು ಇರುತ್ತವೆ. ನೀವು ಕೆಲವು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸುತ್ತೀರಿ ಮತ್ತು ಸಾಕಷ್ಟು ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳು ಸಹ ಇರುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಓಂ ನಮೋ ನಾರಾಯಣ ಎಂದು ಪ್ರತಿದಿನ 41 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ 25 ರಿಂದ ಮೇ 31 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.